ಪಾದಚಾರಿ ಮಾರ್ಗಗಳು ಸಾರ್ವಜನಿಕರ ಹಕ್ಕು, ಪಾದಚಾರಿ ಮಾರ್ಗಗಳು ಸಾರ್ವಜನಿಕರ ಓಡಾಟಕ್ಕೆ ಮುಕ್ತವಾಗಿರಬೇಕು ಅನ್ನೋ ಒಂದು ನಿರ್ದೇಶನದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪಾದಚಾರಿ ಮಾರ್ಗಗಳನ್ನು ಸಂಪೂರ್ಣವಾಗಿ ಅಂದರೆ ಫ್ರೀಯಾಗಿ ಎಲ್ಲರ ಜನರಿಗೆ ಓಡಾಡಲು ಮುಕ್ತವಾಗಿ ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿತ್ತು. ಸಾಕಷ್ಟು ಇದಕ್ಕೆ ಎಲ್ಲ ಒಂದು ಕಡೆ ಜನ ಮೆಚ್ಚುಗೆ ಸಹ ವ್ಯಕ್ತವಾಗಿತ್ತು. ಆದರೆ ಪಾದಚಾರಿಗಳ ಯಾರ್ಯಾರು ವ್ಯಾಪಾರಸ್ಥರಿದ್ರಲ್ಲ, ಬೀದಿ ಬದಿ ವ್ಯಾಪಾರಸ್ಥರು, ಅವರ ಬದುಕು ಸಹ ಸಾಕಷ್ಟು ಬೀದಿ ಪಾಲನೆ ಆಗಿತ್ತು. ಸೊ ಈ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದಿದ್ವು. ಜೊತೆಗೆ ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಆಳ ಅಗಲವನ್ನ ಅರಿತಿರುವಂತ ಎಸ್ ಬಾಲನ್ ಅವರಿದ್ದಾರೆ, ಅವರನ್ನ ಮಾತನಾಡಿಸ್ತೀನಿ, ಹಿರಿಯ ವಕೀಲರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸಹ ಒಂದು ನಿರ್ದೇಶನವನ್ನು ನೀಡಿದೆ, ಆದೇಶವನ್ನು ನೀಡಿದೆ. ಈ ಬಗ್ಗೆ ಅವ್ರನ್ನೇ ಕೇಳೋಣ. ಸರ್, ಪ್ರಮುಖವಾಗಿ ಪಾದಚಾರಿಗಳ ವಿಚಾರದಲ್ಲಿ ತಾವು ಸಾಕಷ್ಟು ಒಂದು ಧ್ವನಿ ಎತ್ತಿದ್ರಿ. ಸೊ ಈಗ ಹೈಕೋರ್ಟ್ ಆದೇಶ ಯಾವ ರೀತಿಯಾಗಿದೆ, ಏನೆಲ್ಲ ಬೆಳವಣಿಗೆ ನಡೆದಿದೆ ನೋಡಿ. ಇದು ಬೀದಿ ವ್ಯಾಪಾರಿಗಳು ಅಂದರೆ ಬೀದಿಯಲ್ಲಿ ವ್ಯಾಪಾರ ಮಾಡೋರು. ಸೊ ವ್ಯಾಪಾರಗಳು ಮಾಡೋರು ಒಂದು ಕಮ್ಯುನಿಟಿ ವ್ಯಾಪಾರ ಮಾಡ್ತಿದ್ರು. ಈಗ ಸಿಟಿ ಬೆಳೆದಿದ್ದೆ. ಈಗ ಬೆಂಗಳೂರು ತಗೊಳ್ಳೋಣ. ಬೆಂಗಳೂರು ಪಾಪ್ಯುಲೇಷನ್ 1.5 ಕೋಟಿಗೆ ಹೋಗಿದೆ. ಇದು ತಿರುವನಂತಪುರಮು, ಚೆನ್ನೈ, ಹೈದ್ರಾಬಾದ್ಗಿಂತಲೂ ದೊಡ್ಡ ಸಿಟಿ. ಇಂಡಿಯಾ ಅಂದು ನೋಡಿದರೆ ಡೆಲ್ಲಿ, ಬಾಂಬೆ, ಅದು ಬಿಟ್ಟರೆ ಬೆಂಗಳೂರು ದೊಡ್ಡ ಸಿಟಿ. ಈಗ ಬೆಂಗಳೂರಲ್ಲಿ ವಿಲ್ಲಾಸ್ ಇದೆ. ವಿಲ್ಲಾಸ್ ಅಂದರೆ 20 ಕೋಟಿ 25 ಕೋಟಿ ವಿಲ್ಲಾಸ್ ಇದೆ. ಗೇಟೆಡ್ ಕಮ್ಯುನಿಟಿ ಇದೆ, ಅಪಾರ್ಟ್ಮೆಂಟ್ ಇದೆ, ಸ್ಲಮ್ಮು ಇದೆ. ಬೆಂಗಳೂರಲ್ಲಿ 1400 ಸ್ಲಮ್ಗಳಿದೆ. ಇದರಲ್ಲಿ ಸುಮಾರು 44 ಲಕ್ಷ ಜನ ಬಾಳ್ತಾ ಇದ್ದಾರೆ. ಈಗ ಬೀದಿ ವ್ಯಾಪಾರಿಗಳು ಈಗ ಕನ್ನಿಂಗ್ ಆ್ಯಮ್ ರೋಡ್ ಒಂದು ಬೀದಿ ವ್ಯಾಪಾರಿ ಎಲ್ಲಾಗಲಿದ್ದಾರೆ. ಬೀದಿ ವ್ಯಾಪಾರಿ ಇಲ್ಲಿಲ್ಲ. MG ರೋಡಲ್ಲಿದ್ದಾರ ಬೀದಿ ವ್ಯಾಪಾರಿಗಳು? ಇಲ್ಲ. ಬ್ರಿಗೇಡ್ ರೋಡಲ್ಲಿದ್ದಾರಾ? ಇಲ್ಲ. ಸದಾಶಿವನಗರಲ್ಲಿದ್ದಾರಾ? ಇಲ್ಲ. ಸೊ ಎಲ್ಲಿ ಬೀದಿ ವ್ಯಾಪಾರಿಗಳಿದ್ದಾರೆ? ಬಿಲೋ ಮಿಡ್ಲ್ ಕ್ಲಾಸು ಮತ್ತು ಸ್ಲಮ್ ಎಲ್ಲಿದೆ ಅಲ್ಲಿನೇ ಬೀದಿ ವ್ಯಾಪಾರಿಗಳು ಇರೋದು. ಈಗ ಬೆಂಗಳೂರಲ್ಲಿ 2 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳು ಇದ್ದಾರೆ. ನನ್ನ ಪ್ರಕಾರ 4 ಲಕ್ಷ ಜನಕ್ಕೆ ಮೇಲೆ ಇದ್ದಾರೆ. ಈ ಸರ್ಕಾರ ಅವರಿಗೆ ಜನರಿಗೆ ಕೆಲಸ ಕೊಡಲ್ಲ, ಕೂಲಿ ಕೊಡಲ್ಲ, ಏನೂ ಕೊಡೋದಿಲ್ಲ. ಔಷಧಿನೂ ಇಲ್ಲ, ದವಾಖಾನ ಇಲ್ಲ, ಏನೂ ಕೊಡಲ್ಲ. ನೀವು ಜನಗೆ ಊಟ ಮಾಡಬೇಕು, ಬಾಳಬೇಕು, ವ್ಯಾಪಾರ ಮಾಡ್ತಾರೆ. ಇದರಲ್ಲಿ 2 ಅಂಶಗಳು. ಒಂದು, ದುಡಿಯುವ ವರ್ಗದವರು, ಆಟೋ ಓಡಿಸೋರು, ಬಸ್ ಓಡಿಸೋರು, ಟ್ರಾನ್ಸ್ಪೋರ್ಟೇಷನ್ ಓಡಿಸೋರು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರು, ಕಾಂಟ್ರಾಕ್ಟ್ ಲೇಬರ್ಸು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಮನೆಯಲ್ಲಿ ಕೆಲಸ ಮಾಡೋರು. ಇವರೆಲ್ಲ ಏನು 5 ಸ್ಟಾರು 7 ಸ್ಟಾರ್ ಹೋಟ್ಲಿಗೆ ಹೋಗಿ 700 ರೂಪಾಯಿ 800 ರೂಪಾಯಿ ಮಸಾಲೆ ದೋಸೆ ತಿನ್ನೋಕ್ಕಾಗತ್ತಾ? ಈಗ ಇದೇ ರೋಡಲ್ಲಿ ಅಲ್ಲಿ ಇನ್ಫಿನಿಟ್ ಟೀ ಇದೆ, 335 ರೂಪಾಯಿ ಒಂದು ಟೀ. ಸೊ ಇವರು ಟೀ 5 ರೂಪಾಯಿ ಕೊಡ್ತಾರೆ, ಕಾಫಿ 5 ರೂಪಾಯಿಗೆ 10 ರೂಪಾಯಿ ಕಾಫಿ ಕೊಡ್ತಾರೆ, 20 ರೂಪಾಯಿಗೆ ಮಸಾಲೆ ದೋಸೆ ಕೊಡ್ತಾರೆ, ಇಡ್ಲಿ ಕೊಡ್ತಾರೆ, ಅನ್ನ ಕೊಡ್ತಾರೆ, ಸಾಂಬಾರು ಕೊಡ್ತಾರೆ. ಬೀದಿ ವ್ಯಾಪಾರಿಗಳಿಲ್ಲ ಅಂದರೆ ಈ ಸಿಟಿ ಇಲ್ಲ. ಬೀದಿ ವ್ಯಾಪಾರಿಗಳು ಇರಲೇಬೇಕು. ನೀವು ಎಲ್ರಿಗೂ ಮನೆ ಕೊಟ್ಬಿಟ್ಟಿದ್ದೀರಾ? ಎಲ್ರಿಗೂ ಏನೋ ಕಂಫರ್ಟಬಲ್ ವೇಜ್ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಬೀದಿ ವ್ಯಾಪಾರಿಗಳಿಂದಾನೇ ಈ ಬೆಂಗಳೂರಿದೆ. ಬೆಂಗಳೂರನ್ನು ಕಟ್ಟಿದ್ದು, ವಿಧಾನಸೌಧ ಕಟ್ಟಿದ್ದು, ರೋಡ್ ಕಟ್ಟಿದ್ದು, ಸೇತುವೆ ಕಟ್ಟಿದ್ದು, ಮೇಲು ಸೇತುವೆ ಕಟ್ಟಿದ್ದು, ಆಸ್ಪತ್ರೆ ಕಟ್ಟಿದ್ದು, ಸುಂದರವಾದ ಬೆಂಗಳೂರು ಕಟ್ಟಿದ್ದು ಬೀದಿ ವ್ಯಾಪಾರಿಗಳೆಲ್ಲ ಕೊಡುಗೆ ಇದೆ. ಯಾಕೆಂದರೆ ಅನ್ನ, ಸಾಂಬಾರು, ಊಟ, ಕಟ್ಟಡ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ, ಆಟೋದಲ್ಲಿ ಕೆಲಸ ಮಾಡೋರಿಗೆ ಊಟ ಹಾಕಿರೋದು, ಅನ್ನ ಹಾಕಿರೋದು, ತರಕಾರಿ ಕೊಟ್ಟಿರೋದು, ಎಲ್ಲ ವಸ್ತುಗಳು ಕೊಟ್ಟಿರೋದು ಬೀದಿ ವ್ಯಾಪಾರಿಗಳೇ. ಬೀದಿ ವ್ಯಾಪಾರಿಗಳು ಇಲ್ಲ ಅಂದರೆ ಯಾವ ನಗರನೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್ ಎಂದು ಮಾಡಬೇಕಾಗಿತ್ತು. ಸೊ ವೆಂಡಿಂಗ್ ಝೋನ್ ನೀವು ಕ್ರಿಯೇಟ್ ಮಾಡಿ. ಯಾರಾಗಲೂ ಕನ್ನಿಂಗ್ಹ್ಯಾಮ್ ರೋಡಲ್ಲಿ ವೆಂಡಿಂಗ್ ಝೋನ್ ಮಾಡಿ ಅಂತ ಕೇಳಿದ್ದೀವ? ಈಗ ಎಲ್ಲೆಲ್ಲಿ ಮಿಡ್ಲ್ ಕ್ಲಾಸ್ ಇದ್ದಾರೆ, 10 5,000 ರೂಪಾಯಿ ಬಾಡಿಗೆ, 7,000 ರೂಪಾಯಿ ಬಾಡಿಗೆ,
2,000 ರೂಪಾಯಿ ಬಾಡಿಗೆ, ನಾಲಾ ರೋಡಲ್ಲಿ ಸ್ಲಮ್ಮಲ್ಲಿರೋರಿಗೆ, ಕಡಿಮೆ ಆದಾಯ ಇರೋರಿಗೆ ತರಕಾರಿ ಮಾರಾಟ ಮಾಡ್ತಾರೆ, ಹಣ್ಣು ಮಾರಾಟ ಮಾಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಇರೋದಿಲ್ಲ. ಹಾಗಾದರೆ ಬರೀ ಮಾಲ್ಗಳಲ್ಲೇ ವ್ಯಾಪಾರ ಮಾಡ್ಕೊಳ್ಳೋಕ್ಕಾಗತ್ತಾ? ಬೀದಿ ಪೌರ ಕಾರ್ಮಿಕರು ಆಸ್ಪತ್ರೆಯಲ್ಲಿ ಕಸ ಗುಡಿಸೋರು, ಸ್ವಚ್ಛಗೊಳಿಸೋರು, ಸುಂದರಗೊಳಿಸೋರು 10,000 ರೂಪಾಯಿ. ಈ ದೇಶದಲ್ಲಿ 120 ಕೋಟಿ ಜನರಿಗೆ ಕೆಲಸ ಇಲ್ಲ, ಕೆಲಸ ತಕ್ಕಂತೆ ಸಂಬಳ ಇಲ್ಲ, ಅವ್ರಿಗೆ ಯಾವ ಹಕ್ಕೂ ಕೊಟ್ಟಿಲ್ಲ. ನೀವು ಸಾಲ ಸತ್ರ 10,000 ರೂಪಾಯಿ ಸಂಬಳ ಕೊಡ್ತೀರಾ, ಕನಿಷ್ಠ ವೇತನ 23,000 ಅಂತ ಅದನ್ನು ಕಿತ್ತು ಹಾಕಿದ್ದೀರಾ. ಏನು ಆಡಳಿತ ಮಾಡ್ತಾಯಿದ್ದೀರಾ ನೀವು? ಬೆಂಗಳೂರು ಏನು ಬೈರೇಗೌಡ ಅವರು, ಏನು ಬೈರೇಗೌಡ, ಕೃಷ್ಣ ಬೈರೇಗೌಡ, ನಿಮ್ಮ ಅಪ್ಪನ ಹೋಗಿ ಕೇಳಬೇಕು ನೀವು. ನಿಮ್ಮ ಅಪ್ಪ ಹಳ್ಳಿನಲ್ಲಿ ಹುಟ್ಟು ಜನರಿಗೋಸ್ಕರ ಹೋರಾಟ ಮಾಡಿದರೆ, ನೀವು ವಿದ್ಯಾಭ್ಯಾಸ ಮಾಡಿಕೊಂಡು ನೀವು ಅಮೆರಿಕಾಗೆ ಹೋಗ್ಬಿಟ್ಟು ಅಪ್ಪನ ಹೆಸರು ಹೇಳ್ಕೊಂಡು ಮಂತ್ರಿ ಆಗಿಬಿಟ್ಟಿದ್ಯಾ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳಿದರು, ಈಗ ಜನರ ಕಷ್ಟ ಅಂದರೆ ಯಾವನು ಚೊಪ್ಲಿ ಹಾಕ್ಕೊಳ್ತಾನೆ ಅವನಿಗೂ ಗೊತ್ತಿದೆ ಕಷ್ಟ. ನೀವು ಸಿಲ್ವರ್ ಸ್ಪೂನು, ಅಮರಿಕಾ, ಸೂಟು, ಕೋಟು, ಬೂಟು, ನಿಮ್ಮ ಇಂಗ್ಲೀಷು, ಅಪಾರ್ಟ್ಮೆಂಟು, ಬೆಂಜ್ ಕಾರು, ರೋಲ್ಸ್ ರಾಯ್ ಕಾರಲ್ಲಿ ಬಂದರೆ ಅವ್ರಿಗೆ ಏನು ಗೊತ್ತಾಗುತ್ತೆ? ಈಗ ಕಾನೂನು ಪ್ರಕಾರ ಬಂದರೆ ನೋಡಿ, 1989ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸುಧನ್ ಸಿಂಗ್ ವರ್ಸಸ್ ನ್ಯೂ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂದೇಳಿ ಬೀದಿ ವ್ಯಾಪಾರಿಗಳ ಹಕ್ಕು ಆರ್ಟಿಕಲ್ 19(1)G ಅದರ ಪ್ರಕಾರ ಅವ್ರಿಗೆ ಹಕ್ಕಿದೆ. ಅದು ವೆಂಡಿಂಗ್ ಝೋನು, ನಾನ್ ವೆಂಡಿಂಗ್ ಝೋನು, ಇದು ಅವರ ಲೈಫು, ಅವ್ರ ಜೀವನೋಪಾಯ, ಅವ್ರಿಗೆಲ್ಲ ಹಕ್ಕಿದೆ ಎಂದು 89ನಲ್ಲೇ ಈ ಕೇಸಲ್ಲಿ ಸುಪ್ರೀಂ ಕೋರ್ಟು ತೀರ್ಪು ಮಾಡಿದ್ದಾರೆ. ತದನಂತರ 2011 ಸುಪ್ರೀಂ ಕೋರ್ಟು ಆದೇಶದಿಂದ ಮಹಾರಾಷ್ಟ್ರ ಏಕ್ತಾ ಹೌಕರ್ಸ್ ಯೂನಿಯನ್ ವರ್ಸಸ್ ಮುನ್ಸಿಪಲ್ ಕಾರ್ಪೊರೇಷನ್ ಮುಂಬೈದು 2014ನೇ ಇಸ್ವಿಯಲ್ಲಿ ಒಂದು ಬಂತು. ತದನಂತರ ಗೈಂಡಾರ ಮುನ್ಸಿಪಲ್ ಕಾರ್ಪೊರೇಷನ್ ಡೆಲ್ಲಿ ಒಂದು ಕೇಸ್ ಅಂತು. ಆಗ ಈಗ ರೀಸೆಂಟಾಗಿ ಕೊಲಾಬಾ ಕಾಸ್ವೇ ಟೂರಿಸಮ್ ಹೌಕರ್ ಸ್ಟಾಲ್ ಯೂನಿಯನ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಬಂದಿದೆ. ಇದರಲ್ಲಿ ಏನು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು? ಫುಟ್ಪಾತನ್ನು ನೀವು ತಡೆ ಮಾಡಬೇಡ ಅಷ್ಟೇ ಹೇಳಿರೋದು. ಫುಟ್ಪಾತ್ ಎಲ್ಲಿ ಬ್ರಿಗೇಡ್ ರೋಡಲ್ಲಿ ಎಲ್ಲಿ ತಡೆ ಮಾಡಿದ್ದೀವಿ? MG ರೋಡಲ್ಲಿ ಎಲ್ಲಿ ಮಾಡಿದ್ದೀವಿ? ಕನಿಂಗ್ಹ್ಯಾಮ್ ರೋಡಲ್ಲಿ ಎಲ್ಲಿ ಮಾಡಿದ್ದೀವಿ? ಸದಾಶಿವನಗರಲ್ಲಿ ಎಲ್ಲಿ ಮಾಡಿದ್ದೀವಿ? ಜಗನಗರಲ್ಲಿ ಮಾಡಿದ್ದೆಲ್ಲ 44 ಲಕ್ಷ ಜನ ಸ್ಲಮ್ಮಲ್ಲಿದ್ದಾರೆ, ಅವ್ರಿಗೆ ಬೇಕಾಗುತ್ತೆ. ನೀವು ಒಂದು ಕಲ್ಲಲ್ಲಿ ಇಬ್ಬರನ್ನ ಸಾಯಿಸ್ತಾ ಇದ್ದೀರಾ ಬೈರೇಗೌಡ್ರೆ. ಒಂದು ಸ್ಲಮ್ ಜನಾಂಗವನ್ನು ಕೊಲ್ತಾ ಇದ್ದೀರಾ. ಅವರಿಗೆ ತರಕಾರಿ ಮಾರಾಟ ಮಾಡೋರು, ಹಣ್ಣು ಮಾರಾಟ ಮಾಡೋರು, ಮಸಾಲೆ ದೋಸೆ ಮಾರಾಟ ಮಾಡೋರು, ಬಡೆ ಬೋಂಡ ಮಾರಾಟ ಮಾಡೋರಿಗೆ ಅವರಿಗೆ ಪೋಷಣೆ ಮಾಡೋರು ಬಾಯಲ್ಲಿ ಮಣ್ಣು ಹಾಕಿದ್ದೀರ. ಸರ್, ಈಗ ನೀವು ಹೇಳೋ ಪ್ರಕಾರ ಸುಪ್ರೀಂ ಕೋರ್ಟ್ ನೇರವಾಗಿ ಯಾವುದೇ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವಂತಿಲ್ಲ ಅನ್ನೋದು ಈಗ ನೀವು ಆದೇಶ ಓದಿದ ಪ್ರತಿಯ ಸ್ಪಷ್ಟತೆ. ಆದ್ರೆ ಸರ್ಕಾರ ಯಾಕೆ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಒಕ್ಕಲೆಬ್ಸೋ ಕೆಲಸ, ಪಾದಯಾತ್ರೆ ಅಂದ್ರೆ ಇವರು ಬೀದಿ ಬದಿ ವ್ಯಾಪಾರಿಗಳನ್ನ? ಸರ್ಕಾರದಲ್ಲಿರೋರು ಕಾರ್ಪೊರೇಟ್ ಸರ್ಕಾರ, ಇವರು ಕ್ಯಾಬಿನೆಟ್ಟಲ್ಲಿ ಯಾರು ಇವರು ಬಡವರ ಬಗ್ಗೆ ಏನು ಮಾತಾಡೋದಿಲ್ಲ, ಸ್ಲಮ್ ಬಗ್ಗೆ ಮಾತಾಡೋದಿಲ್ಲ, ಶ್ರಮಜೀವಿಗಳ ಬಗ್ಗೆ ಮಾತಾಡೋದಿಲ್ಲ, ಕನಿಷ್ಠ ವೇತನ ಬಗ್ಗೆ ಮಾತಾಡೋದಿಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡೋದಿಲ್ಲ. ಇದು ಯಾವುದು ಈ ಮೆಟ್ರೋದಲ್ಲಿ ಎಷ್ಟು ಸುಂದರವಾಗಿದೆ, 10,000 ಸಂಬಳ ಕೊಡ್ತೀರಾ, DA ಕೊಡಲ್ಲ ಅವರಿಗೆ. ಈಗ ಬೀದಿನಲ್ಲಿ ಖರೀದಿ ಮಾಡಿದೆ, ಎಲ್ಲೋಗಿ ಖರೀದಿ ಮಾಡ್ತಾರೆ? ನೀವು ಎಲ್ರಿಗೂ ಏನು ವಿಲ್ಲಾ ಕೊಟ್ಬಿಟ್ಟಿದ್ದೀರಾ? ಅಂದರೆ ಇದು ಕಾರ್ಪೊರೇಟ್ ಆಡಳಿತ, ದುಡ್ಡಿರೋರಿಗೆ ಆಡಳಿತ, ಶ್ರೀಮಂತರ ಆಡಳಿತ. ಅವ್ರಿಗೆ MG ರೋಡೇ ಬೆಂಗಳೂರು ಅಂದ್ಕೊಂಡ್ಬಿಟ್ಟಿದ್ದಾರೆ, ಸದಾಶಿವನಗರೇ ಬೆಂಗಳೂರು ಅಂದ್ಕೊಂಡಿದ್ದಾರೆ. ಸದಾಶಿವನಗರಲ್ಲಿ ಜಯನಗರಲ್ಲಿರೋರಲ್ಲ ಸ್ವಾಮಿ ಬೆಂಗಳೂರು ಕಟ್ಟಿರೋದು. ಈ ಶ್ರಮಜೀವಿಗಳು, ಇದು ಈ ಕಾಂಗ್ರೆಸ್ ಸರ್ಕಾರ ಶ್ರಮಜೀವಿಗಳಿಗೆ ವಿರೋಧ ಸರ್ಕಾರ. ಈ ಸರ್ಕಾರಕ್ಕೆ ಜನ ಪಾಠ ಕಳಿಸ್ತಾರೆ. ನೆಕ್ಸ್ಟ್ ಇದೇ ರೀತಿ ಹೋದರೆ ಕೃಷ್ಣ ಬೈರೇಗೌಡ ಅವರೇ, ನೀವು ಎಲೆಕ್ಷನಲ್ಲಿ ಸೋಲ್ತೀರಾ. ನೀವು ಬೆಂಗಳೂರು ವಿರೋಧಿ ಅಂತ ಹೇಳ್ತೀನಿ ನಾನು. ನೀವು ಸಂವಿಧಾನ ವಿರೋಧಿ, ನೀವು ಸುಪ್ರೀಂ ಕೋರ್ಟ್ಗೆ ವಿರೋಧಿ ಆಗ್ತಾಯಿದೆ. ಇವರು ಬೀದಿ ವ್ಯಾಪಾರಿಗಳಿಗೆ ನಾನು ಹೇಳ್ತೀನಿ, ನೀವು 2 ಲಕ್ಷ ಜನ ಇದ್ದೀರ, ಸೇರಿಕೊಂಡು ಮಾರ್ಚಿಟ್ಟು ಕೃಷ್ಣ ಬೈರೇಗೌಡ ಮನೆ ಅವ್ರ ಹತ್ರ ಹೋಗಿ ಪ್ರತಿಭಟನೆ ಮಾಡಿ.
ಅವ್ರ ಮನೆ ಎದುರುಗಡೆ ಹೋಗಿ ವ್ಯಾಪಾರ ಮಾಡಿ ಅವ್ರಿಗೆ ಪಾಠ ಕಲಿಸ್ರಿ ನೀವು. ಅಮೆರಿಕನ್ದ ಚಾರ್ಟರ್ಡ್ ಫ್ಲೈಟಲ್ಲಿ ಬಂದು ಚಾರ್ಟರ್ಡ್ ಫ್ಲೈಟಲ್ಲಿ ಹೋಗೋವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ದುಷ್ಪ್ರಯೋಗ ಮಾಡಿಕೊಂಡು ಸುಂದರ ಅಂದರೆ ಏನು, ಬರೀ ಲಿಪ್ಸ್ಟಿಕ್ಕಾ? ಲಿಪ್ಸ್ಟಿಕ್ಕು, ಫೇಶಿಯಲ್ಲು, ರೋಲ್ಸ್ ರಾಯ್ ಕಾರು ಇದೇನಾ ಸುಂದರ? ನಿಮ್ಮ ಜಾರ್ಜೋ ಅರ್ಮಾನಿ ಸೂಟು, ಜಾರ್ಜೋ ಎಂಪ್ರಿಯೋ ಸೂಟು, ಕೆನಿತ್ ಗೋಲೋ ಶೂವು, ನಿಮ್ಮ ವಿಲ್ಲಾ, ನಿಮ್ಮ ಬಂಗಲ, ಒಂದೊಂದು ಮಂತ್ರಿಗಳಿಗೆ ಎಷ್ಟಿದೆ? ಅಫಿಷಿಯಲ್ ಆಗಿ ಒಂದು ಮನೆ, ಅವ್ರ ಸ್ವಂತ ಮನೆ 5 ಮನೆ, ನಿಮ್ಮ ಹತ್ರ ಇರೋ ಕಾರು, ಬಂಗ್ಲು. ಇವು ಏನಾಯ್ತು, ಇದು 10% ಗವರ್ನೆನ್ಸು, 90% ಕಾರ್ಪೊರೇಟು. ಅಂದರೆ 90% ಕೆಲಸ ಮಂತ್ರಿಗಳದ್ದು ವ್ಯಾಪಾರ ಮಾಡೋದು, 10% ಮಾತ್ರ ಆಡಳಿತ ಮಾಡೋದು. ಸರ್, ಈಗ ಮತ್ತೊಂದು ಪ್ರಮುಖವಾದ ವಿಚಾರ ಹೇಳಬೇಕಾದ್ರೆ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯ ಮತ್ತು ಹಿತರಕ್ಷಣಾ ಕಾಯ್ದೆ 2014 ಈ ಒಂದು ಕಾಯ್ದೆಯಲ್ಲಿರುವ ಯಾವುದೇ ಅಂಶಗಳನ್ನು ಸರ್ಕಾರ ಪಾಲನೆ ಮಾಡಿಲ್ಲ ಅನ್ನೋದು. ಈ ಕಾಯ್ದೆ ಏನು ಹೇಳುತ್ತೆ ಸರ್? ಈ ಕಾಯ್ದೆ ಹೇಳುತ್ತೆ ಅವರಿಗೆ ವೆಂಡಿಂಗ್ ಝೋನು, ನಾನ್ ವೆಂಡಿಂಗ್ ಝೋನು, ಅವರಿಗೆ ಲೈಸೆನ್ಸ್ ಕೊಡಬೇಕು, ಸರ್ಟಿಫಿಕೇಟ್ ಕೊಡಬೇಕು. ವೆಂಡಿಂಗ್ ಝೋನಲ್ಲಿ ಅವ್ರು ವ್ಯಾಪಾರ ಮಾಡಬೇಕು. ಬೀದಿ ವ್ಯಾಪಾರಿಗಳು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಬಾರ್ದು, ತೆರವುಗೊಳಿಸಬಾರ್ದು. ಇದು ಸುಪ್ರೀಂ ಕೋರ್ಟ್ ಆದೇಶ. ಈಗ ಮಂಗಳೂರಿಂದ ಒಂದು ಕೇಸ್ ಬಂದಿದೆ, ನಾನೇ ಅದು ಹೈಕೋರ್ಟ್ಗೆ ಹಾಕಿದೆ. ಅದೇನು ಬೀದಿ ವ್ಯಾಪಾರಿಗಳ ಮೇಲೆ ಅವರು ವ್ಯಾಪಾರ ಮಾಡಿದ್ರಂದಾಗಲಿಲ್ಲ, ಪೊಲೀಸಲ್ಲಿ ಹೋದ್ರಂತೆ ತಡೆ ಕಟ್ಟಿದ್ರಂತೆ. ಸೆಕ್ಷನ್ 132 ಆಫ್ BNS ಅಲ್ಲಿ ಹಾಕಿದರು. ನಾನು ಹೇಳಿದೆ, ಇದು ಬೀದಿ ವ್ಯಾಪಾರ ಹಕ್ಕು, ನನ್ನ ತಾತ ಇದೇ ವ್ಯಾಪಾರ, ನಂದು ಇದೇ ವ್ಯಾಪಾರ, ನಾವು ಎಲ್ಲರಿಗೂ ಮಾರ್ಕೆಟ್ ರೇಟಲ್ಲಿ, ಉತ್ಪಾದನೆ ರೇಟಲ್ಲಿ ನಾವು ಕೊಡ್ತಾಯಿದ್ವಿ. ಈಗ ಬೇಕಾಗಿಲ್ಲ. ಈ ಸರ್ಕಾರ ಅಲ್ಲ, ಲೂಲು ಮಾಲ್ ಯಾರ್ದು? ಸರ್ಕಾರದ ರೋಡು ಲೂಲು ಮಾಲ್ ಒಳಗಡೆ ಹೆಂಗೆ ಹೋಗುತ್ತೆ ರೋಡು? ಯಾರ್ದದು? ಲೂಲು ಮಾಲ್ ನಡೆಸೋರಿಗೆ ಬೀದಿ ವ್ಯಾಪಾರಿಗಳ ಹತ್ರ ನೀವು ಖರೀದಿ ಮಾಡಬಾರ್ದು, ಅಲ್ಲೋಗಿ ಖರೀದಿ ಮಾಡಬೇಕು. ಎಲ್ಲ ಬೆಂಜ್ ಕಾರ್ ಪಾಲಿಟಿಕ್ಸು ಅದನ್ನು ಬಿಟ್ಬಿಟ್ಟು ಈಗ ರೋಲ್ಸ್ ರಾಯ್ ಪಾಲಿಟಿಕ್ಸ್ ಮಾಡ್ತಾಯಿದ್ದಾರೆ. ಇವರಿಗೆ ಜನರ ಕಷ್ಟ, ಸುಖ, ನೋವು, ಸಾವು, ಜನ ಖರೀದಿ ಸ್ವಾಮಿ, ನಾವು ಹೋಗಿ ನಾವು ಸ್ಟ್ರೀಟ್ ಫೈ. ನೀವೆಲ್ಲ ಆಡಳಿತಕ್ಕೆ ಬಂದುಬಿಟ್ಟು ಬೀದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಅದು ಅವ್ರ ಹಕ್ಕು. ಅವ್ರೇನು ಬಾಂಗ್ಲಾದೇಶಿಗಳ ಇಲ್ಲ ಪಾಕಿಸ್ತಾನದಿಂದ ಬಂದಿದ್ದಾರಾ? ಎಲ್ಲ ಸಾಕ್ಷಾತ್ ಕನ್ನಡಿಗರೇ. ಕನ್ನಡಿಗರು, ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ನಾಡು. ಇದು ಬೆಂಗಳೂರು ಬರೀ ಶ್ರೀಮಂತರದಲ್ಲ. ನೀವು ನಿಮ್ಮ ಕಾರ್ಗೋಸ್ಕರ ದೊಡ್ಡ ದೊಡ್ಡ ರೋಡ್ ಮಾಡ್ಕೊಂಡಿದ್ದೀರಾ, ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದೀರಾ, ಮಾಲ್ ಮಾಡಿದ್ದೀರಾ. ನೀವು ಸಿಟಿಸನ್ ಅನ್ನೋನ ತೆಗೆದುಬಿಟ್ಟು ಎಲ್ಲ ನೆಟಿಸನ್ ಆಗಿಬಿಟ್ಟಿದ್ದೀರಾ. ಹಾಲನ್ನೆಲ್ಲ ಒಡೆದಾಕಿ ಮಾಲ್ ಮಾಡಿಬಿಟ್ಟಿದ್ದೀರಾ. ಸ್ಕೂಲ್ಗಳೆಲ್ಲ ಒಡೆದಾಕಿ ಅದನ್ನು ಟ್ರಸ್ಟ್ ಮಾಡಿಬಿಟ್ಟಿದ್ದೀರಾ. ಅಂದರೆ ಇಡೀ ದೇಶವನ್ನು ಸರ್ವನಾಶ ಮಾಡ್ತಾಯಿದ್ದೀರಾ. ಬೀದಿ ಹೋರಾಟ ವ್ಯಾಪಾರಿಗಳ ಹಕ್ಕು ಯಾರೋ ಭಿಕ್ಷೆ ಕೊಡೋ ಹಕ್ಕಿಲ್ಲ ಸ್ವಾಮಿ, ಅದು ಹುಟ್ಟು ಹಕ್ಕು. ಅವನು ಈ ದೇಶದಲ್ಲಿ ಹುಟ್ಟಿದಾನೆ, ಅವನಿಗೆ ಗೊತ್ತಿರೋದೇ ಬೀದಿ ವ್ಯಾಪಾರ. ಅವನು ಅದರಲ್ಲೇ ಜೀವನ ಮಾಡಬೇಕು, ಇಲ್ಲಾಂದರೆ ನೀವು ಕೆಲಸ ಕೊಡಿ. ಪ್ರಮುಖವಾಗಿ ಸರ್, ಇನ್ನೊಂದು, ಈಗ ಹೈಕೋರ್ಟ್ ಹೇಳಿರುವಂಥದ್ದು ಸ್ಪಷ್ಟವಾಗಿದೆ, ಬೀದಿ ಬದಿ ವ್ಯಾಪಾರಿಗಳು ಸಹ ವ್ಯಾಪಾರ ಮಾಡಲು ಹಕ್ಕಿದೆ. ಒಂದು ವೇಳೆ ತೆರವುಗೊಳಿಸಬೇಕಾದ್ರೆ ಪುನರ್ವಸತಿ ಸೇರಿದಂತೆ ಕಾನೂನಿನಲ್ಲಿರುವಂತ ಎಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ ಅವರಿಗೆ ಎಲ್ಲ ಸೂಕ್ತ ವ್ಯವಸ್ಥೆ ಮಾಡ್ಬೇಕಂತ. ಸೊ ಈಗ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅನ್ಸುತ್ತೆ ಸರ್? ಈಗ ರಾಜ್ಯ ಸರ್ಕಾರ ಮಾನವೀಯತೆಯಿಂದ ನಡ್ಕೋಬೇಕು, ಮನುಷ್ಯತ್ವ ಇರಬೇಕು, ಮಾನವತ್ವ ಇರಬೇಕು. ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು. ಅವರಿಗೆ ವ್ಯವಸ್ಥೆ ಮಾಡಿಕೊಡಿ. ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್ ಮಾಡಿ. ನಾನ್ ವೆಂಡಿಂಗ್ ಝೋನು ಕೆಲವು ಕಡೆ ಇದೆ, ಈಗ ಕನ್ನಿಂಗ್ರಾಮು, ಬ್ರಿಗೇಡ್ ರೋಡು. ಬಟ್ ಕರೋಲ್ ಬಾಗಲ್ಲಿ ಡೆಲ್ಲಿ ಹೋದರೆ ದೊಡ್ಡ ಶಾಪ್ ಇದೆ, ಎದುರುಗಡೆನೇ ಬೀದಿ ವ್ಯಾಪಾರ ನಡೀತಾ ಇದೆ. ಬೀದಿ ವ್ಯಾಪಾರ ಅದು ಅವರ ಹಕ್ಕು, ನೀವು ಕೊಡೋ ಹಕ್ಕಲ್ಲ. ಅದನ್ನು ಕಿತ್ಕೊಂಡ್ರೆ ಜನ ರೊಚ್ಚೊತ್ತಿ ಎತ್ಕೊಂಡು ಹೋರಾಟ ಮಾಡ್ತಾರೆ. ನೆಕ್ಸ್ಟ್ ನೀವು ಲೋಕಲ್ ಮುನ್ಸಿಪಲ್ ಎಲೆಕ್ಷನಲ್ಲಿ ನೀವು ಗೆಲ್ಲೋಲ್ಲ, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೀದಿ ವ್ಯಾಪಾರಿಗಳ ಬಾಯಲ್ಲಿ ಮಣ್ಣು ಹಾಕಲೇಬೇಡ. ಸರ್, ಈಗ ಫೈನಲ್ ಆಗಿ ಹೇಳ್ಬೇಕಂದ್ರೆ, ನೀವು ಈಗ ಸಾಕಷ್ಟು ಜನಪರ ಹೋರಾಟಗಳನ್ನು ಮಾಡ್ಕೊತ ಬರ್ತಾ ಇದ್ದೀರಿ, ಸಾಕಷ್ಟು ನ್ಯಾಯಗಳನ್ನು ಕೊಡಿಸಿದ್ರಿ. ಬಟ್ ಈ ವಿಚಾರದಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಈಗಾಗಲೇ ನಿಮಗೆ ಗೆಲುವಾಗಿದೆ, ಯಾಕಂದ್ರೆ ಈ ಬೀದಿ ವ್ಯಾಪಾರಿಗಳ ಪರವಾಗಿ. ಸೊ ಇನ್ನು ಮುಂದೆ ಸರ್ಕಾರ
ಎಷ್ಟು ಆಕ್ಟಿವ್ ಆಗಿರಬೇಕು, ಅಥವಾ ಒಂದು ವೇಳೆ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟದ ಏನಾದರೂ ರೂಪುರೇಷೆಗಳನ್ನು ಮಾಡ್ತಾರೆ ಹೆಂಗೆ ಸರ್? ನೋಡಿ, ಮೊದಲು ಹೋರಾಟ ಎಲ್ಲ ಮಾಡಿದ್ದೀನಿ. ಈಗ ಕೋರ್ಟಲ್ಲಿ ಪಿಟಿಷನ್ ಆಗಿದೆ, ಅದೊಂದು ಆದೇಶ ಆಗಿದೆ. ಈಗ ಬೀದಿ ವ್ಯಾಪಾರಿಗಳನ್ನು ಒಗ್ಗಟ್ಟಿ ದೊಡ್ಡ ಹೋರಾಟಕ್ಕೆ ತಯಾರಾಗಬೇಕು. ಒಂದು ಹೋರಾಟ ಆಯಿತು ಫ್ರೀಡಮ್ ಪಾರ್ಕಲ್ಲಿ. ನಾನು ಹೇಳ್ತೀನಿ, ಫ್ರೀಡಮ್ ಪಾರ್ಕಲ್ಲಿ ಯಾರು ಹೋರಾಟ ಮಾಡೋಕ್ಕೆ ಹೋಗಬೇಡಿ. ಅದು ಡಂಪಿಂಗ್ ಯಾರ್ಡು, ಅಲ್ಲಿ ಯಾರಿಗೂ ಏನೂ ಬರೋದಿಲ್ಲ. ನೀವು ಅಲ್ಲಿ ಹೋದರೆ ಒಂದು ಮಂತ್ರಿ ಬರ್ತಾರೆ, ಒಂದು ಪೆಟಿಷನ್ ತಗೊಂಡು ಹೋಗ್ಬಿಡ್ತಾರೆ, ಅದು ಏನೂ ನಡೀತಾ ಇಲ್ಲ. ಚಲೋ ಯಾವ ಮಿನಿಸ್ಟ್ರಿ ಇದ್ದಾರೆ ಅವ್ರ ಮನೆ ಹತ್ರ ಹೋಗಿ. ಬೀದಿ ವ್ಯಾಪಾರಿಗಳೇ ನಾನು ಹೇಳ್ತೀನಿ, ಕೃಷ್ಣಪ್ಪ ಬೈರೇಗೌಡ ಮನೆ ಹತ್ರ ಹೋಗಿ ಹೋರಾಟ ಮಾಡಿ. ಒಂದು ನಿಮಗೆ ಲೈಸೆನ್ಸ್ ಕೊಡಲಿ, ನಿಮ್ಮನ್ನು ವ್ಯಾಪಾರ ಮಾಡೋಕ್ಕೆ ಬಿಡಲಿ, ನಿಮ್ಮ ಜೀವನೋಪಾಯ ನಿಮ್ಗೆ ಸಿಗಲಿ, ನಿಮ್ಮ ಊಟ ನಿಮ್ಗೆ ಸಿಗಲಿ, ನೀವು ಬಾಳು ನಿಮ್ಗೆ ಸಿಗಲಿ. ಇಲ್ಲಾಂದರೆ ಜೈಲಲ್ಲಿ ಇಟ್ಟು ಊಟ ಹಾಕಲಿ. ಅವರು ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಜೈಲಲ್ಲಿ ಇಟ್ಟು ಊಟ ಹಾಕಿ, ಜೈಲ್ ಬರೋ ಪ್ರೋಗ್ರಾಮ್ ಮಾಡಿ. ನಿಮಗೆ ಊಟ, ಬಟ್ಟೆ, ಕೂಲಿ, ಸಂಬಳ ಆಗಬೇಕಾ, ಆ ಮಿನಿಸ್ಟ್ರ್ ಹತ್ರ ಹೋಗಿ. ಈಗ ಮೊನ್ನೆ ನಾವು ಒಂದು ಹೋರಾಟ ಮಾಡಿದ್ವಿ, ಯಾರ್ದು ಬಿಸಿ ಊಟ ಕಾರ್ಯಕರ್ತರದು. 4,700 ರೂಪಾಯಿ ಸಂಬಳ ತಿಂಗಳಿಗೆ. ನಾಚಿಕೆ ಇಲ್ಲ, ಮುಜುಗರೆ ಇಲ್ಲ, ಇವ್ರಿಗೇನು ಗಿಲ್ಟಿ ಕಾನ್ಷಿಯಸ್ ಇಲ್ಲ. ಏನದು ಸಂಬಳ? 4,700 ರೂಪಾಯಿ ಕೊಡ್ತಿರಲ್ಲ, ಏನಿದು? ನಿಮ್ಮ ಬಡ್ಜೆಟ್ಟು 4,48,000 ಕೋಟಿ. ಒಂದೊಂದು ಮಂತ್ರಿಗಳದ್ದು ಆಸ್ತಿ ನೋಡಿದರೆ ಸಾವಿರಾರು ಕೋಟಿ. ಸಾವಿರಾರು ಕೋಟಿಗೆ ಕಡಿಮೆ ಇರೋ ಮಂತ್ರಿ ಯಾರು ಹೇಳಿ ನೀವು? ಸಾವಿರಾರು ಕೋಟಿಗೆ ಕಡಿಮೆ ಇರೋ MLA ಯಾರು ಹೇಳಿ? ಅದು BJP ಇರಲಿ, ಕಾಂಗ್ರೆಸ್ ಇರಲಿ. ರಾಜಕಾರಣ ಬರೋದು ದುಡ್ಡು ಮಾಡೋಕ್ಕಂತ ಒಂದು ಈ ದುಡ್ಡು ಮಾಡಯ್ಯ. 500 ರೂಪಾಯಿ ಮಾಡಿ, 5,000 ಮಾಡಿ, 5 ಲಕ್ಷ ಮಾಡಿ, 500 ಕೋಟಿ, 5,000 ಕೋಟಿ, 50,000 ಕೋಟಿ, 1 ಲಕ್ಷ ಕೋಟಿ ಮಾಡ್ತಿರಲ್ಲ, ಏನಿದು? ಎಲ್ಲಿಂದ ಬಂತಪ್ಪ ಇಷ್ಟೊಂದು ದುಡ್ಡು? ಎಷ್ಟು ಇಟ್ಟಿದ್ದೀರಾ? ಮಂತ್ರಿಗಳ ಮನೆ ನೋಡಿದ್ದೀರಾ? ಒಬ್ಬ ಮಂತ್ರಿ 211 ಕೋಟಿಗೆ 10ನೇ ಮನೆ ಖರೀದಿ ಮಾಡ್ತಾನೆ. ಎಲ್ಲರಿಗೂ MG ರೋಡಲ್ಲಿ ಪ್ರಾಪರ್ಟಿ ಇದೆ. ಏನು ಶ್ರೀಮಂತರ ಗೌರ್ಮೆಂಟ, ಬಡವರ ಗೌರ್ಮೆಂಟ? ಶ್ರೀಮಂತರು ಆಡಳಿತ, ಹಣ, ಅಧಿಕಾರ, ಐಷಾರಾಮಿ ಜೀವನ ಯಾವ್ದ ಮೇಲೆ? ಎಣದ ಮೇಲೆ ರಾಜಕೀಯ, ಎಣದ ಮೇಲೆ ಅಧಿಕಾರ. ಬೀದಿ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಹೊಡಿಬೇಡಿ. ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ ನಾನು. ಬೀದಿ ಬದಿ ವ್ಯಾಪಾರಿಗಳು ಸಹ ಇನ್ನಷ್ಟು ಜಾಗೃತರಾಗಬೇಕು. ಜೊತೆಗೆ ಯಾರು ತೆರವುಗೊಳಿಸಿದಾರಲ್ಲ ಅವರ ಮನೆ ಮುಂದೆನೇ ಹೋಗಿ ಧರಣಿ ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಯಾವುದೇ ರೀತಿಯಾಗಿ ಬಂದಿಲ್ಲ. ಜೊತೆಗೆ ಹೈಕೋರ್ಟ್ ಆದೇಶ ನಮ್ಮ ಪರವಾಗಿದೆ. ನಾವು ಇನ್ನಷ್ಟು ಗಟ್ಟಿಯಾಗಿ ಇದ್ರ ಬಗ್ಗೆ ಇನ್ನಷ್ಟು ಧ್ವನಿ ಎತ್ತಬೇಕು, ಅಂದಾಗ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾತುಗಳನ್ನ ಬಾಲನ್ ಅವರು ಹೇಳಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.